ಎಲ್ರಿಗೂ ಮೊದಲಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಇವತ್ತು ಇಲ್ಲಿ ಕೃಷ್ಣೇಗೌಡರ ಒಂದು ಕ್ಷೇತ್ರದಲ್ಲಿ ಯುಗಾದಿ ವಸಂತ ಸಂಭ್ರಮ ನಡೀತಾ ಇದೆ. ಅವರ ಒಂದು ಸಹಭಾಗಿತ್ವದಲ್ಲಿ MTR ಜೊತೆಗೂಡಿ ಕರುನಾಡು ಸ್ವಾದ ಯುಗಾದಿ ಸ್ಪೆಷಲ್ನ ನಾವು ಮಾಡ್ಕೊಂಡಿದ್ದೀವಿ. ಇವತ್ತು ವಿಶೇಷ ಏನು ಅಂತ ಹೇಳಿದ್ರೆ, ಕರ್ನಾಟಕದ ವಿವಿಧ ಭಾಗದಿಂದ ವಿವಿಧ ಒಂದು ಫುಡ್ ಐಟಮ್ಸ್ಗಳು, ಈಗ ನೀವು ನಾರ್ತ್ ಕರ್ನಾಟಕದಿಂದ ಗುಲ್ಬರ್ಗ ಭಾಗದ ಒಂದು ವಿಶೇಷ ಖಾದ್ಯ ಪದಾರ್ಥಗಳನ್ನ ಅಲ್ಲಿಯವ್ರನ್ನ ಕರೆಸಿ ನಾವು ಅಲ್ಲಿಯವ್ರ ಕೈಲೇ ರೆಡಿ ಮಾಡಿಸಿ ಇಲ್ಲಿ ನಿಮ್ಮ ಎಲ್ಲ ಕ್ಷೇತ್ರದ ಜನಕ್ಕೆ ಒದಗಿಸ್ಕೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಗೆಯೇ ದಕ್ಷಿಣ ಕರ್ನಾಟಕದ ವಿಶೇಷ ಪದಾರ್ಥಗಳನ್ನು ಕೂಡ ದಕ್ಷಿಣ ಪದಾರ್ಥದಿಂದ ಅಲ್ಲಿ ಸ್ಪೆಷಲಿಸ್ಟ್ ಬಂದು ಮಾಡಿ ಇಲ್ಲಿ ಎಲ್ರಿಗೂ ಸವಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ನೆಕ್ಸ್ಟು ನೀವು ಹಾಗೆ ಬಂದರೆ ಕೊಡಗು ಪ್ರದೇಶದಿಂದ ವಿಶೇಷವಾಗಿ ಕೊಡಗು ಆ ಒಂದು ಪ್ರದೇಶದಲ್ಲಿ ಹೆಚ್ಚಿಗೆ ಮಾಡುವಂಥ ಖಾದ್ಯಗಳನ್ನ ನಾವು ಇವತ್ತು ಇಲ್ಲಿ ಮಾಡಿ ನಿಮ್ಮೆಲ್ರಿಗೂ ಒದಗಿಸ್ತಾ ಇದ್ದೀವಿ. ಮತ್ತು ನೆಕ್ಸ್ಟು ನೀವು ಹಾಗೆ ಮುಂದೆ ಹೋಗಿ ನೋಡೋದಾದರೆ ಅಲ್ಲಿ MTR ಸಿಗ್ನೇಚರ್, MTR ಮೊದಲಿಗೆ ಏನು ಸ್ಟಾರ್ಟ್ ಮಾಡಿದರು ದೋಸೆ, ರವಾ ಇಡ್ಲಿ ಇಲ್ಲ, ಅದು ಇಲ್ಲಿ ವಿಶೇಷವಾಗಿ ಈಗ ನೀವು ನಾರ್ತ್ ಕರ್ನಾಟಕಕ್ಕೆ ಹೋದರೆ ರೊಟ್ಟಿ ಇರ್ಬೋದು, ಹಾಗೆ ಕೊಡಗು ಕಡೆ ಬಂದರೆ ಕೊಡಗುನ ವಿಶೇಷ ರೊಟ್ಟಿ ಪದಾರ್ಥಗಳಿರ್ಬೋದು. ಅಲ್ಲಿ ವಿಶೇಷ ತುಂಬ ಪದಾರ್ಥಗಳಿದೆ. ಸುಮಾರು ಇವತ್ತಿಗೆ ನೀವು ಆಲ್ಮೋಸ್ಟ್ 90ರಿಂದ 92 ವಿಶೇಷ ಐಟಮ್ಗಳು ಇದೆ ಎಲ್ಲ ಸೇರಿ. ಅದಲ್ಲದೆ ನಿಮಗೆ ಜ್ಯೂಸ್ಗಳು, ವಿಶೇಷವಾಗಿ ಜ್ಯೂಸ್ಗಳು ಅಲ್ಲಿ ಫೇಮಸ್ ಆಗಿರೋಂಥ ಜ್ಯೂಸ್ಗಳು ಸಿಗ್ತಾ ಇದೆ. ಇಲ್ಲಿ MTR ಕೌಂಟ್ರು ನೋಡ್ತಾ ಇದ್ದಾರೆ. ಈ ಕೌಂಟ್ರಲ್ಲಿ MTR ಮಾಡ್ತಕ್ಕಂಥ ಎಲ್ಲ ಮೈಸೂರು ಪಾಕ್ ಇರ್ಬೋದು, ಆಮೇಲೆ ಲಡ್ಡು ಇರ್ಬೋದು, ಕೋಕೋನಟ್ ಬರ್ಫಿ ಇರ್ಬೋದು, ಪ್ಲಸ್ ನಮ್ಮ ಕರ್ನಾಟಕದ ಫೇಮಸ್ ಸ್ವೀಟ್ ಇರ್ತಕ್ಕಂಥ ಹೋಳಿಗೆ ಕೂಡ ಇಲ್ಲಿ ಎಲ್ರಿಗೂ ಸಿಗ್ತಾ ಇದೆ. ಇಲ್ಲಿ ನಾವು ಒಂದು ಮಿನಿಮಮ್ ಏನು ಅಮೌಂಟ್ ಇದೆ ಅದನ್ನಷ್ಟನ್ನು ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲರೂ ಬಂದು ಎಲ್ಲ ಕರ್ನಾಟಕ ಭಾಗದ ವಿಶೇಷ ಏನು ಖಾದ್ಯಗಳಿದೆ ಅದನ್ನು ಒಂದು ಸೂರಿನಡಿಯಲ್ಲಿ ಎಲ್ಲರೂ ಸವಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.